ಬಿಟ್ಟೆವು ಭೂಮಿ ಬಿಟ್ಟೆವು. ಸರ್ವೆಗೆ ಬಂದ ಅಧಿಕಾರಿಗಳ ವಿರುದ್ಧ ರೈತರ ಧರಣಿ. ತಾತ ಮುತ್ತಾತ ಅವರ ಕಾಲದಿಂದಲೂ ಉಳುಮೆ ಮಾಡಿಕೊಂಡು ಬಂದಿದ್ದು ನಮ್ಮ ತಂದೆ ತಾಯಿ ಅಜ್ಜಿ ತಾತ ಎಲ್ಲರ ಸಮಾಧಿಗಳು ಇದೇ ಜಮೀನಲ್ಲಿದೆ. ಈ ಜಮೀನನ್ನ ನಾ ಹೇಗೆ ಬಿಟ್ಟು ಹೋಗಲಿ? ಸರ್ವೆಗೆ ಬಂದ ಅಧಿಕಾರಿಗಳ ಬಳಿ ರೈತರು ಹೇಳಿಕೊಂಡ ದಯನೀಯ ರೀತಿ ಇದು. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕು ಬೆಳ್ಳಾರ ಸಮೀಪದ ಅಂಬಾರಪುರ ಗ್ರಾಮದ ರೈತರ ಗೋಳು. ಗ್ರಾಮದ ಸರ್ವೆ ನಂಬರ್ 19ರಲ್ಲಿ ಸುಮಾರು ತಾತ ಮುತ್ತಾತ ಅವರ ಕಾಲದಿಂದಲೂ 50-60 ವರ್ಷಗಳಿಂದ ಉಳುಮೆ ಮಾಡಿಕೊಂಡು ಬಂದಿದ್ದು, ಹಲವಾರು ಬಾರಿ ಶಾಸಕರು ಸಂಸದರು ಬಳಿ ಬಗಾರ್ ಹುಕುಂಗಾಗಿ ಅರ್ಜಿ ಸಲ್ಲಿಸಿದ್ದೇವೆ. ಕೆಲವರಿಗೆ ಸಾಗುವಳಿ ಚೀಟಿ ಸಿಕ್ಕಿದ್ದು ಇದೀಗ ಅರಣ್ಯ ಅಧಿಕಾರಿಗಳು ತಹಸೀಲ್ದಾರ್ ಬಂದು ಈ ಭೂಮಿ ಅರಣ್ಯ ಇಲಾಖೆಗೆ ಸೇರಿದ್ದು, ಇವುಗಳನ್ನ ಮತ್ತೆ ಅರಣ್ಯ ಇಲಾಖೆಗೆ ವಶ ನೀಡಲೇಬೇಕೆಂದು ಕುಳಿತಿದ್ದಾರೆ. ಈ ಭೂಮಿ ಬಿಟ್ಟರೆ ನಮಗೆ ಬೇರೆ ಯಾವುದೇ ಭೂಮಿ ಇಲ್ಲ. ನಮ್ಮ ಜೀವನಾಧಾರಕ್ಕೆ ಇರುವ ಈ ನೆಲವನ್ನ ವಶಕ್ಕೆ ಪಡಿಸಿಕೊಳ್ಳುವ ಮುನ್ನ ನಮಗೆ ಕೊಟ್ಟು ವಿಷ ಕೊಟ್ಟು ಬಿಡಿ ಎಂದು ರೈತರು ಅಂಗಲಾಚಿ ಬೇಡಿಕೊಂಡ ಘಟನೆ ನಡೆಯಿತು. ಕಾಪಟ್ಟಿನ ವನ್ಯಜೀವಧಾಮಕ್ಕೆ ಹೊಂದಿಕೊಂಡಂತೆ ಇರುವ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಬೆಳ್ಳಾರ ಸಮೀಪದ ಅಂಬಾರಪುರ ಗ್ರಾಮದ ರೈತರು ಸುಮಾರು 60-70 ವರ್ಷಗಳಿಂದ ಸರ್ಕಾರಿ ಗೋಮಾಳದಲ್ಲಿ ಉಳುಮೆ ಮಾಡಿಕೊಂಡು ಬಂದಿದ್ದು, ಬಗಾರ್ ಹುಕುಂನಲ್ಲಿ ಸಾಗುವಳಿ ಚೀಟಿಗಾಗಿ ಅರ್ಜಿ ಸಲ್ಲಿಸುತ್ತಾ ಬಂದಿದ್ದಾರೆ. ಕೆಲವರಿಗೆ ಮಂಜೂರಾಗಿದೆ ಕೂಡ, ಆದರೆ ರೈತರಿಗೆ ಯಾವುದೇ ನೋಟಿಸ್ ನೀಡದೆ ಅಧಿಕಾರಿಗಳು ಏಕಾಏಕಿ ದಾಳಿ ನಡೆಸಿ ಭೂಮಿಯ ಸರ್ವೆ ಮಾಡಲು ಹೊರಟಿದ್ದಕ್ಕಾಗಿ ರೈತರು ಆಕ್ರೋಶ ವ್ಯಕ್ತಪಡಿಸಿದರು ಹಾಗೂ ತಮ್ಮ ಅಸಹಾಯಕತೆಯನ್ನ ತೋಡಿಕೊಂಡರು. ಇಲ್ಲಿನ ಎಲ್ಲಾ ಕುಟುಂಬಗಳು ದಲಿತರಾಗಿದ್ದು, ಯಾವುದೇ ರೀತಿಯ ಭೂಮಿ ಇವರಿಗೆ ಜೀವನಾಧಾರಕ್ಕೆ ಇಲ್ಲದಿರುವುದು ರೈತರ ಅಸಹಾಯಕತೆಯನ್ನ ತೋರಿಸುತ್ತದೆ. ಅಧಿಕಾರಿಗಳು ಈ ಬಗ್ಗೆ ಕೂಲಂಕುಷವಾಗಿ ಪರಿಶೀಲಿಸಿ ರೈತರಿಗೆ ನ್ಯಾಯ ಕೊಡಿಸಬೇಕಾಗಿ ಮನವಿ ಮಾಡಿಕೊಂಡಿದ್ದಾರೆ. ಆದರೆ ಅಧಿಕಾರಿಗಳು ಈ ಹಿಂದೆ ತಿಂಗಳು ಮುಂಚಿತವಾಗಿ ಸ್ಥಳೀಯ ಗ್ರಾಮ ಪಂಚಾಯಿತಿಯ ಸೂಚನಾ ಫಲಕದಲ್ಲಿ ಜಂಟಿ ಸರ್ವೆ ಮಾಡುತ್ತಿರುವ ಬಗ್ಗೆ ನೋಟಿಸ್ ನೀಡಲಾಗಿದ್ದು, ಇದೀಗ ಸರ್ವೆ ಮಾಡಲು ಕೋರ್ಟ್ನ ಆದೇಶದಂತೆ ಬಂದಿದೆ. ರೈತರು ಸಹಕರಿಸಬೇಕು ಎಂದು ತಿಳಿಸಿದ್ದಾರೆ. ಸರ್ವೆ ನಂಬರ್ 46ರಲ್ಲಿ ಸುಮಾರು 100 ಜನ ಬಗರ್ಕುಂಬ ಅರ್ಜಿದಾರರಿದ್ದು, ಕೆಲವರಿಗೆ ಮುಂಜೂರಾತಿ ಕೊಟ್ಟು ದುರಸ್ತಿ ಮಾಡದಲೇ ಇದ್ದು, ಕಾಣದ ಕೈವಾಡುಗಳಿಂದ ಈ ಜಮೀನನ್ನ ಬೇರೆಯವರಿಗೆ ತಹಸೀಲ್ದಾರ್ ಅವರು ಬಿಟ್ಕೊಡ್ತಾ ಇದ್ದಾರೆ. ಇಲ್ಲಿ ಪೊಸಿಷನ್ ನಲ್ಲಿ ಪೊಲೀಸ್ ಪ್ರೊಡಕ್ಷನ್ ತಗೊಂಡು ಗೃಹ ಸಚಿವರಾದಂಥ ಪರಮೇಶ್ವರ್ ನೋಡಿ ಇದನ್ನ ಸಮಸ್ಯೆ ಬಗೆಹರಿಸಬೇಕು. ಪೊಲೀಸ್ ಪ್ರೊಡಕ್ಷನ್ ನಿಂದ ಬಂದು ನಮ್ಮ ಮೇಲೆ ಫುಲ್ ದೌರ್ಜನ್ಯ ಮಾಡಿ ಬಳಿಕ ಆಗ್ತೀವಿ, ನಿಮ್ಮ ಹತ್ರ ಏನಿದೆ ಎಂತಿದೆ, ನೀವು ಯಾವುದೇ ಕಾರಣಕ್ಕೂ ಇಲ್ಲಿ ಇರಂಗಿಲ್ಲ. ನಾವು ಭೂಮಿ ಹೂಡಿ ಇಲ್ಲಿಗೆ 55 ವರ್ಷ ಉಳುಮೆ ಮಾಡ್ತಾ ಇದ್ದು, ಆದರೂ ಕೂಡ ನಮಗೆ ಸ್ಪಂದಿಸ್ತಾ ಇಲ್ಲ. ಅದಕ್ಕೋಸ್ಕರ ಈ ವಿಡಿಯೋ ನೋಡಿದಂಥವ್ರು ಯಾರಾದರೂ ಇದ್ರೆ ಗೃಹ ಸಚಿವರಾಗ್ಬೋದು, ಇನ್ನೊಬ್ಬರಾಗ್ಬೋದು, KNR ಆಗ್ಬೋದು, ಸೋಮಣ್ಣರಾಗ್ಬೋದು, ಯಾರಾದರೂ ನಮಗೆ ಸ್ಪಂದಿಸ್ಬೇಕು. ಇಲ್ದ ಹೋದ್ರೆ ನಾವು ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡ್ಕೊಂಬಂದು ಒಂದೇ ದಾರಿ ಆಗಿದೆ. ಇಲ್ಲಿನವರೆಗೂ ಯಾರು ನಮಗೆ ಸ್ಪಂದಿಸ್ತಾ ಇಲ್ಲ. ಈ ಜಮೀನು ಮುಂಜೂರಾತಿ ಕೊಟ್ಟು 50 ವರ್ಷ ಆದಮೇಲೆ ದುರಸ್ತಿಗೆ ಅಂತ ಹೇಳಿ ಬಂದು ಕಾಣುವ ಕೈವಾಡುಗಳನ್ನ ತಂದು ಕುಂಡ್ರಿಸ್ತಾ ಇದ್ದಾರೆ ಅಧಿಕಾರಿಗಳು. ಅದಕ್ಕೋಸ್ಕರ ನಾವು ಎಲ್ಲೇ ಹೋದ್ರೂ ಕೂಡ ಏನು ಮಾಡೋಕ್ಕಾಗದಂಥ ಪರಿಸ್ಥಿತಿಲಿದೆ. ಅವರು ನಿನ್ನೆ ನೋಟಿಸ್ ಕೊಟ್ಟಿದ್ದಾರೆ, ಇವತ್ತು ಬಂದು ಆಲ್ರೆಡಿ ಈ ತೆರವುಗೊಳಿಸೋ ಕಾರ್ಯಕ್ರಮಕ್ಕೆ ಎಲ್ಲ ರೆಡಿ ಮಾಡಿದ್ದಾರೆ. ನಮಗೆ ನಾವು ಬಿಡಲ್ಲ ಅಂದ್ರೆ ಅದು ಹೆಂಗೆ ಬಿಡಲ್ಲ, ನೀವು ಅದೇನು ಮಾಡ್ತೀರಾ, ಎಲ್ಲಿಗೆ ಹೋಗ್ತೀರಾ ಅಂತ ಹೇಳಿ ಎಲ್ಲ ಆವಾಜ್ ಆಗ್ತಾರೆ. ಪೊಲೀಸ್ನವರೇ ಆವಾಜ್ ಆಗ್ತಾ ಇದ್ದಾರೆ. ನಿಮ್ಗೆ ಏನು ತಿತ್ತೀರಾ, ಏನೈತೆ ದಾಖಲಾತಿ? ನಮ್ಮ ಹತ್ರ ದಾಖಲಾತಿ ಅಂದರೆ ಅರ್ಜಿ ಹಾಕಿರೋದಕ್ಕೆ ಎಂಡಾರ್ಸ್ಮೆಂಟ್ ಇದೆ, ಪೊಸಿಷನ್ನು ನಮ್ದಿದೆ, ಅಷ್ಟು ಬಿಟ್ಟರೆ ಇನ್ನೇನು ದಾಖಲಾತಿ ಇಲ್ಲ. ನಮ್ಗೆ ಯಾರಾದರೂ ಸರಿ, ಇವರು ಅವರು ಅಂತಲ್ಲ, ಮಾಧುಸ್ವಾಮಿ ಇರ್ಬೋದು, ಕಿರಣ್ ಕುಮಾರ್ ಇರ್ಬೋದು, ಸುರೇಶ್ ಬಾಬು ಅವರು ಆಗ್ಬೋದು, ಇಲ್ಲ ZP ಮೆಂಬರ್ಗಳಾಗ್ಬೋದು, ಯಾರಾದರೂ ಇದಕ್ಕೆ ತಡೆಯೋಂಥ ಶಕ್ತಿ ಕೊಟ್ಟು ನಿಲ್ಲಿಸ್ಬೇಕು ಅಂತೇಳಿ, ನಿಲ್ಲಿಸಿ ಅಂಬಾರಪುರ ಗ್ರಾಮಸ್ಥರ ಜೀವ ಉಳಿಸ್ಬೇಕು ಅಂತೇಳಿ ಉಗ್ರ ಹೋರಾಟ ಮಾಡಾಗತ್ತೆ. ಏನಾದರೂ ಈ ಜಮೀನು ನಮಗೆ ಬಿಡಿಸ್ಕೊಡ್ಲಿಲ್ಲ ಅಂದಿದ್ದೇ ಆದರೆ ನಾವು ಉಗ್ರ ಹೋರಾಟ ಆಗುತ್ತೆ. ನಾಳೆಯಿಂದಲೇ ಬೆಳ್ಳಾರ ಬಸ್ ಪ್ರಯಾಣದಲ್ಲಿ ತಡೆದು, ರಸ್ತೆ ತಡೆದು ಹೋರಾಟ. ಅಂದರೆ ಪ್ರಾಣ ಹೋದ್ರೂ ಸರಿಯೇ ಭೂಮಿ ಬಿಡಲ್ಲ. ಅದಕ್ಕೋಸ್ಕರ ದಯಮಾಡಿ ಇಮ್ಮಿಡಿಯೇಟ್ಲಿ ನಮಗೆ ಸಹಾಯ ಮಾಡಬೇಕು. ಯಾರಾದರೂ ಸಹಾಯ ಮಾಡೋಂಥರಿದ್ರೆ ಇಮ್ಮಿಡಿಯೇಟ್ಲಿ ಇದಕ್ಕೆ ಆಕ್ಷನ್ ತಗೊಂಡು ಕ್ರಮ ತಗೊಂಡು ನಿಲ್ಲಿಸ್ಬೇಕು ಅಂತೇಳಿ ಬೆಳಗ್ಗೆ 10 ಗಂಟೆ ಅಷ್ಟೊತ್ತಿಗೆ ಅವರು ಸ್ಟಾಪ್ ಆಗಬೇಕು. ಆ ರೀತಿ ಮಾಡಬೇಕು. ಇಲ್ಲದೆ ಹೋದರೆ ನಾವು ಪ್ರಾಣ ಕಳ್ಕೊಂಬಂಥ ಸ್ಟೇಜ್ನ ಇದ್ದೀವಿ. ನಮ್ಗೆ ಯಾರು ಕೂಡ ಸ್ಪಂದಿಸ್ತಾ ಇಲ್ಲ. ನಮ್ಮ ಶಾಸಕರಾದಂಥ ಸುರೇಶ್ ಬಾಬು ಅವರು ಸ್ಪಂದಿಸಿ ನಮಗೆ ಬಗೆಹರಿಸ್ಬೇಕು ಅಂತೇಳಿ 100 ಸರ್ತಿ ಕೇಳ್ತಾ ಇದ್ದೀವಿ. ಕಿರಣ್ ಕುಮಾರ್ ಆದರೂ ಆಯಿತು, ಮಾಧುಸ್ವಾಮಿಯರಾದರೂ ಆಯಿತು, ಯಾರು ಸ್ಪಂದಿಸ್ಲಿಲ್ಲ ಅಂದರೆ ನಾವು ಏನು ಮಾಡಬೇಕು? ಮತ ಕೇಳಕ್ಕೆ ಮಾತ್ರ ಮನೆ ಹತ್ರ ಬರ್ತೀರಾ, ನಮ್ಮ ಕಷ್ಟ ಕೇಳಕ್ಕೆ ಹೋದ್ರೆ ಯಾವೂರಪ್ಪ ಎತ್ತಪ್ಪ ಅಂತೀರಾ. ಆದರೆ ಈ ಥರ ಸನ್ನಿವೇಶದಲ್ಲಿ ನಮಗೆ ಕಷ್ಟದಾಗೆ ತುರ್ತು ಪರಿಸ್ಥಿತಿಲಿ ಜೀವ ಹೋಗ್ಬೇಕಾದ್ರೆ ಯಾರೂ ಇಲ್ಲ ಅಂದರೆ ನಾವು ಏನು ಮಾಡ್ಕೋಬೇಕು? ನೀವೇ ಹೇಳ್ರಿ.
ಇದ್ರ ಮುಂದೆ ನಾವೇನು ಮಾಡಕ್ ಆಗ್ತಾ ಇಲ್ಲ. ಮಾತ್ರ ಬರ್ತಾರಷ್ಟೇ, ವೋಟ್ ಕೇಳಕ್ ಮಾತ್ರ ರಾಜಕಾರಣಿಗಳು ಬರ್ತಾರೆ. ಅಂಬಾರ್ಪುರಕ್ಕೆ ಅಂಬಾರ್ಪುರ ಎಲ್ಲೈತೆ ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ. ಗೊತ್ತಿಲ್ಲ. ಅದಕ್ಕೋಸ್ಕರ ಇಮ್ಮಿಡಿಯೇಟ್ಲಿ ಈಗಲೇ ಈ ಲೈವ್ ನೋಡಿದ ತಕ್ಷಣನೇ ನೀವು ಅಧಿಕಾರಿಗಳಿಗೆ ವಾರ್ನಿಂಗ್ ಮಾಡಿ ಈ ಕಾರ್ಯಕ್ರಮ ರದ್ದುಗೊಳಿಸ್ಬೇಕು. ಇವ್ರು ಮಾಡ್ತಾ ಇರೋದು ರಿಯಲ್ ಎಸ್ಟೇಟ್ ದಂಧೆಕೋರರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರನ ನಾವೇನು ಮಾಡೋಕ್ಕಾಗ್ತಾ ಇಲ್ಲ. ಪೊಲೀಸ್ ಪ್ರೊಡಕ್ಷನ್ ತಗೊಂಬಂದಿದ್ದಾರೆ. ನಮಗೆ ಯಾವುದು ಇನ್ಫಾರ್ಮೇಶನ್ ಕೊಡದ ರೀತಿ ಪೊಲೀಸ್ ಪ್ರೊಡಕ್ಷನ್ ತಗೊಂಬಂದಾರೆ. ಆದರೆ ಪೊಲೀಸ್ನವ್ರು ಹೇಳ್ತಾರೆ ನಿಂದು ಏನೈತೆ ಅಂತಾರೆ. ನಂದೇನು ಇಲ್ಲ ಸ್ವಾಮಿ, ಬಗ್ರಕುಂ ಭೂಮಿ ಜಮೀನಿಗೆ ಅನುಭವ ಇರೋದೇ ಒಂದು, ಆದರೆ ಲಾಠಿ ಚಾರ್ಜ್ ಮಾಡಿ ಒಳಿಕಾಗ್ತೀವಿ ಅಂತ ಹೇಳಿ ಎದುರಿಸ್ತಾ ಇದ್ದಾರೆ. ಇದಕ್ಕೆ ನೀವು ದಯವಿಟ್ಟು ಅಂದರೆ ನಮಗೆ ಕ್ಷಮಿಸ್ಬೇಕು, ಸಂಧಿಸ್ಬೇಕು ಅಂತೇಳಿ ನಾನು ಇವೆರಡು ಮಾತನ್ನು ಹೇಳ್ತಾ ಇದ್ದೀನಿ. ನಮ್ಗೆ ಇದನ್ನು ಬಿಟ್ಟರೆ ಜೀವನೋಪಯೋಗಕ್ಕೆ ಯಾವುದೇ ಭೂಮಿ ಇರುವುದಿಲ್ಲ. ನಾವು ತಂದೆ ತಾಯಿಗಳನ್ನೂ ಕೂಡ ಇದೇ ಭೂಮಿಯಲ್ಲಿ ದಫನ್ ಮಾಡಿದ್ದೀವಿ. ನೀವು ಭೂಮಿ ಬಿಟ್ಟು ಆಚೆಗೆ ಹೋಗ್ರಿದ್ರೆ ನಮ್ಮ ತಂದೆ ತಾಯಿ ಸಮಾಧಿ ಕಿತ್ಕೊಂಡು ಹೋಗೋಕೆ ಆಗಲ್ಲ. ಅದಕ್ಕೋಸ್ಕರ ನೀವು ಏನಾದರೂ ಮಾಡಿ, ಯಾರಾದರೂ ಆಯಿತು, ನಾವು ಅಮಾಯಕರು ಭಿಕ್ಷಕರು ಅಂತ ಕೇಳ್ಕೊತೀನಿ ನಾನು. ಯಾಕೆಂದರೆ ನಮಗೆ ಬೆಲೆ ಇಲ್ಲದ ಮೇಲೆ ಇರಬಾರ್ದು. ಓಟಿಗೆ ಮಾತ್ರ ನಾವು 1 ಕೋಟಿ ಐತೆ ಬೆಲೆ ಅಂತಾರೆ, ಆದರೆ ಇದಕ್ಕೆ ಯಾರು ಸ್ಪಂದಿಸ್ತಾ ಇಲ್ಲ. ಅಂದರೆ ನಾವು ವಿಷ ತಾಗಬೇಕಾಗುತ್ತೆ. ನಾಳೆ ಉಗ್ರ ಹೋರಾಟ ಮಾಡ್ತೀವಿ. ಇದಕ್ಕೆ ಯಾರಾದರೂ ಸಹಾಯ ಮಾಡಬೇಕು ಅಂತೇಳಿ ವಿ ಸೋಮಣ್ಣವ್ರಿಗೆ ಕೇಂದ್ರ ಸಚಿವರಾಗಿ ನೀವು ಮಾಡಲೇಬೇಕು ಸ್ವಾಮಿ. ಈ ವಿಡಿಯೋ ಬಂದ ತಕ್ಷಣವೇ ನಮಗೆ ಏನು ಸಹಾಯ ಮಾಡ್ತಿರೋ ಗೊತ್ತಿಲ್ಲ, ಮಾಡಲೇಬೇಕು ಅಂದ್ರೆ ಮಾಡಲೇಬೇಕು. ನಾವು ಚಿಕ್ಕನಹಳ್ಳಿ ತಾಲೂಕು ಅಂಬಾರ್ಪುರದಿಂದ ಮಾತಾಡ್ತಿರೋದು. ನಮಗೆ ಸಮಸ್ಯೆ ಅಂದರೆ ಈಗ 2016ರಿಂದಲೂ ಸಮಸ್ಯೆ ಮಾಡ್ತಾ ಇದ್ದಾರೆ. ಯಾವನೋ ಬಂದು ಮಧ್ಯವರ್ತಿ ಬಂದುಬಿಟ್ಟು ನಾವು ಕೊಂಡ್ಕೊಂಡಿದ್ದಾರೆ, ಬರೀ ಎದುರಿಸೋದೇ ನಮಗೆ ನೋಡ್ತಾ ಇದ್ದಾರೆ. ಈ ಫಾರೆಸ್ಟ್ ಅವ್ರು ಬರ್ತಾರಲ್ವಾ, ಫಾರೆಸ್ಟ್ ಅವರು ನಮ್ಮ ಕಡೆ ಇಲ್ಲಿ ಗಂಟ ಬರ್ತೀವಿ. ನೋಡಿ ಇವೆಲ್ಲ ನಾವು ಸಾಕಿ ಬೆಳೆಸಿರೋದು, ಮಕ್ಳ ಥರ ಸಾಕಿದ್ವಿ ನಾವು. ಮಕ್ಳ ಥರ ಸಾಕಿದ್ದೀವಿ. ಅವ್ರು ನಮ್ಮ ಏನು ಮಾಡ್ಬೇಕು ನಾವು? ಸಾಯ್ಬೇಕಾ ಇಲ್ಲ ವಿಷ ಕುಡಿಬೇಕಾ? ನೋಡಿ ಈ ಥರ ಫಾರೆಸ್ಟ್ ಏನು ಬರ್ತಾರೆ, ಈ ಕಡೆ ರವಿನೂ ಬರ್ತಾರೆ, ತೋಟಗಾರಿಕೆಯವರು ಬರ್ತಾರೆ. ನಮ್ಮ ಜಮೀನುಗಳು ಇಲ್ಲೈತೆ ಅಂತ ಬರ್ತಾರೆ. ನಾವು ಎಲ್ಲಿ ಹೋಗ್ಬೇಕು? ನೋಡಿ ನಾವು ಸೂಸೈಡ್ ಗ್ಯಾರಂಟಿ ಮಾಡ್ಕೊಳ್ಳೋದು. ನಮಗೆ ನಿಜವಾದ ಪರಿಹಾರ ಏನು ಮಾಡ್ಕೊಡ್ಬೇಕು ಅಂತ ನಾವು ಕೇಳ್ಕೊಳ್ತೀವಿ. ನಿಮಗೆ ಸುರೇಶ್ ಬಾಬು ಅವರೇ, ಈ ಅಂಬಾರ್ಪುರಕ್ಕೆ ನಿಮಗೆ ಕಾಣ್ತಾ ಇಲ್ಲವಾ? ಇಲ್ಲಿ ಕಾಣುತ್ತಾ ಇಲ್ಲ ಹೇಳಿ ಅಷ್ಟೇ. ನಾವು ಅಂಬಾರ್ಪುರ ಗ್ರಾಮದ ಹರೀಶ್ ಅಂತ ಮಾತಾಡ್ತಾ ಇರೋದು. ನಮಗೆ ಸರ್ಕಾರದಿಂದ 74-75ರಲ್ಲಿ 3 ಎಕರೆ ಮಂಜೂರು ಮಾಡಿ, ನಮ್ಮ ತಾಯಿಯರ ಹೆಸರಿಗೆ ಮಂಜೂರು ಮಾಡಿಕೊಟ್ಟವ್ರೆ. ಅದರಿಂದ ನಾವು 74 ಅಲ್ಲಿಂದನೂ ಉಳುಮೆ ಮಾಡ್ಕೊಂಬಂದು ಗಿಡ ಗಂಟೆ ಬೆಳೆಸಿದ್ವಿ. ಈಗ ಫಾರೆಸ್ಟ್ನವ್ರು ಬಂದು ಇದು ನಮಗೆ ಸೇರುತ್ತೆ ಅಂತೇಳಿ ನಮ್ಮನ್ನು ಕೇಳ್ಕೊತವ್ರೆ. ಅದಕ್ಕೆ ನಾವು ಹೆಂಗೆ ಬಿಟ್ಕೊಡೋಕ್ಕಾಗುತ್ತೆ? 74ರಲ್ಲಿ ನಮಗೆ ಮಂಜೂರು ನೀವು ಫಾರೆಸ್ಟ್ನಾಗ ಕೊಟ್ಟಿದ್ದೀರೋ, ಎಲ್ಲಿ ಕೊಟ್ಟಿರೋ? ನೀವು ಮಂಜೂರಾತಿ ಕೊಟ್ಟಿರೋದಕ್ಕೆ ನಾವು ಬೋರ್ವೆಲ್ಗಳು ಹಾಕಿಸ್ಕೊಂಡು ತೆಂಗಿನ ಗಿಡಗಳೆಲ್ಲ ಇಟ್ಕೊಂಡಿದ್ದೀವಿ. ಈಗ ಏಕಾಏಕಿ ಬಂದ್ಬಿಟ್ಟು ಈಗ ನಾವು ಫಾರೆಸ್ಟಿಗೆ ಬಂದೈತೆ. ಈಗ ರೆವಿನ್ಯೂ ಅವ್ರು ಬಂದವರೆ, ತಹಸೀಲ್ದಾರ್ ಬಂದವರೆ. ತಹಸೀಲ್ದಾರ್ ಬಂದು ಫಾರೆಸ್ಟಿಗೆ ಬಿಟ್ಕೊಡ್ಲೇಬೇಕಪ್ಪ, ಅದು ಕೇಂದ್ರ ಸರ್ಕಾರದ್ದು ಅಂತ ಹೇಳ್ತಾರೆ. ಕೇಂದ್ರ ಸರ್ಕಾರದ ಮಿನಿಸ್ಟರ್ ಇದ್ದಾರೆ ಸೋಮಣ್ಣವರು, ಅದನ್ನು ಬಗೆಹರಿಸ್ಕೊಡ್ಬೋದಲ್ಲ. ಫಾರೆಸ್ಟ್ ಹೆಂಗೆ ಕೊಟ್ಟು ನಮಗೆ? ನೀವು ಕೊಟ್ಟಿದ್ದಕ್ಕೆ ತಾನೇ ನಾವೆಲ್ಲ ಉಳುಮೆ ಮಾಡಿ ರೈತರು ಇವತ್ತು ಇಷ್ಟೊಂದೆಲ್ಲ ಬಂಡವಾಳ ಹಾಕ್ಕೊಂಡು ಮಾಡ್ತಿರೋದು. ಇವತ್ತು ಕೇಂದ್ರ ಸರ್ಕಾರದ್ದು ಅಂತಂದ್ಬಿಟ್ರೆ ನಾವು ಹೆಂಗೆ ಬಿಟ್ಕೊಡೋಕ್ಕಾಗುತ್ತೆ? ಅದಕ್ಕೆ ಸೋಮಣ್ಣವರು ಇದಕ್ಕೆ ಮುಖ್ಯವಾಗಿ ಮುಂದೆ ಬಿದ್ದು ಈ ರೈತರು ಪರಿಹಾರವನ್ನು ಮಾಡ್ಕೊಡ್ಬೇಕಂತ, ಸಮಸ್ಯೆಯನ್ನು ಬಗೆಹರಿಸ್ಕೊಡ್ಬೇಕಂತೇಳಿ ಈ ಸೋಮಣ್ಣರಿಗೆ ಮುಖ್ಯವಾಗಿ ಕೇಳ್ಕೊಂತೀವಿ. ಹಾಗೂ ನಮ್ಮ ಹಾಲಿ ಶಾಸಕರಿರುವಂಥ ಸುರೇಶ್ ಬಾಬುರವರು ಇದಕ್ಕೆ ಸ್ಪಂದಿಸಬೇಕು. ಇದಕ್ಕೆ ಈ ತಹಸೀಲ್ದಾರ್ಗೆ ಎಲ್ಲರಿಗೂ ಹೇಳಿ ಈ ಫಾರೆಸ್ಟ್ನವರು ಈಗ ಈ ರೈತರಿಗೆ ಈ ಒಕ್ಕಲೆ ಬರೆಸಬಾರ್ದು ಅಂತೇಳಿ ಮನವಿ ಮಾಡ್ಕೊಂಡು. ನಾವು ಅಂಬಾರ್ಪುರದ ವಾಸಿ ಕುಮಾರಸ್ವಾಮಿ ಅಂತೇಳಿ 46ರಲ್ಲಿ ಸುಮಾರು 50-40 ವರ್ಷದಿಂದ ಅನುಭವದಲ್ಲಿದ್ದೀವಿ. ಈಗ ನಮ್ಮನ್ನು ಒಕ್ಕಲೆಬ್ಸೋಕ್ಕೆ ಯಾವ ಕಾಣದ ಕೈಗಳು ಮಾತು ಕೇಳಿ, ಆಫೀಸರೆಲ್ಲ ಅವ್ರ ಮಾತು ಕೇಳಿ ಇಲ್ಲಿ ಬಂದು ನಿಮ್ಮ ಸಮಸ್ಯೆ ಬಗೆಹರಿಸ್ತೀವಿ ಅಂತ ಯಾರೂ ಭರವಸೆ ಕೊಡ್ತಾ ಇಲ್ಲ. ಅವರು ಯಾರೋ ಮಾತಿಗೆ ಬಂದವ್ರೇನಂತ ನಮ್ಮ ಅಭಿಪ್ರಾಯ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ರೆಸ್ಪಾನ್ಸ್ ಮಾಡಬೇಕು ಅಂತ ಹೇಳಿ ಈ ರೈತರಿಗೆ, ಇಲ್ಲಿರೋ ಜನಕ್ಕೆ, ಇಲ್ಲಿ ಅನುಭವದ ಇರೋರಿಗೆ ಸರಿಯಾದ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ಈ ಅಧಿಕಾರಿಗಳೇ ಆಗಲಿ ಅಥವಾ ಶಾಸಕರೇ ಆಗಲಿ, ಹಾಲಿ ಶಾಸಕರೇ ಆಗಲಿ, ಮಾಜಿ ಆಗಲಿ, ಯಾರಾದರೂ ನಮ್ಮ ಕಷ್ಟಕ್ಕೆ ಸ್ಪಂದಿಸಿರೆ ಅವ್ರನ್ನ ಇವತ್ತು ನಮ್ಮ ಪಾಲಿಗೆ ಅವ್ರು ದೇವರಾಗ್ತಾರೆ. ಇಲ್ಲ ಅಂದರೆ ಅವರು ಯಾವುದೇ ಕಾರಣಕ್ಕೂ ನಮ್ಮ ಗ್ರಾಮಕ್ಕೆ ಅವರು ಒಂದು ಓಟ್ ಕೇಳೋಕ್ಕಾಗಲಿ ಬರ್ಕೊಡ್ದು. ಅದು ಮಾನವೀಯತೆ ಇದ್ದರೆ ಇದಕ್ಕೆ ನಮ್ಮ ಕಷ್ಟ ಪರಿಹಾರ ಮಾಡಿರಿ, ನಿಜವಾಗ್ಲೂ ನೀವು ದೇವ್ರ ಸಮಾನ ಆಗ್ತೀರಾ ಅಂತ ಹೇಳಿ ಈ ಮುಖಾಂತರ ನಾನು ಕೇಳ್ಕೊಳ್ತೀನಿ. ನಾವು ಕೇಳ್ತೀವಿ ಸರ್ಕಾರಕ್ಕೆ ಏನಪ್ಪ ಅಂತಂದರೆ, ಫಸ್ಟು ಅಂಬಾರ್ಪುರ ಅಂತ ರೈತರನ್ನ ಏನು ಉಳುಮೆ ಮಾಡ್ಯಾರೋ ಅವ್ರನ್ನ ಸತ್ಯವಾಗೂ ಒಕ್ಕಲೆ ಬರ್ತಾರೆ. ಏನಾರ ಮಾಡಿ ಬರೀ ಹೆಚ್ಚಿಗೆ ಬೇಡ, ಮಾಡಿರೋರಿಗೆ ಏನೈತು 2 ಎಕರೆ ಕೊಡಲಿ. ಸತ್ತಾಗ ಉಣಕ್ಕೆ ಜಮೀಲ್ದ ಪರಿಸ್ಥಿತಿ ಆಗೋಗ್ಬಿಟ್ಟೈತಮ್ಮ. ಈಗ ಹಾಲಿ ಸಿದ್ದರಾಮಯ್ಯ ಅಹಿಂದ ನಾಯಕ ಅಂತ ಹೇಳ್ಕೊಂತಾರೆ. ಫಸ್ಟ್ ನಮ್ಮದು ಬಗೆಹರಿಸಲಿ. ಆ ಊರವ್ರಾಗ ಇಡೀ ನಮ್ಮ ಕರ್ನಾಟಕ ನಾನು ಬೈಕ್ನಾಗೋ ಸೈಕಲಾಗೋ ನಡ್ಕೊಂಡು ಅವರು ಹರಕೆ ತೀರಿಸಿಬಿಡ್ತೀನಿ. ನಮ್ಮ ಕಷ್ಟ ಬಗೆಹರಿಸಲಿ. ಬಟ್ ಹೆಚ್ಚಿಗೆ ಬೇಡ, ನಮಗೆ ಸತ್ತಾಗ ಉಣಕ್ಕೆ 2 ಎಕರೆ ಕೊಡಲಿ. ನಮ್ಮ ಮಕ್ಳಿಗೆ ನಮ್ಮ ಅಪ್ಪ ಮಾಡಿದೆ ಅಂತ ಹೇಳ್ತಾರಲ್ಲ, ಆ 2 ಎಕರೆ ಮಾಡೈತಿ ನಮ್ಮ ಅಪ್ಪ ಅಂತ ಹೇಳ್ಕೊಂಬಗಾರನ ಕೊಡಲಿ ಅಂತ ಬೇಡಿಕೆ ಅಂತಾರೆ ಸರ್ಕಾರಕ್ಕೂ ಕೂಡ. ಮಾಧುಸ್ವಾಮಿಗೂ ಕೇಳ್ಕೊಂತೀನಿ, ಸುರೇಶ್ ಬಾಬುಗೂ ಕೇಳ್ಕೊಂತೀನಿ, ಹಾಲಿ ಕಿರಣ್ ಕುಮಾರ್ಗೆ ಕೇಳ್ತೀನಿ. ನಮ್ಮ ದೊಡ್ಡ ಲೀಡರ್ಗಳಿದೆ, ಹಾಲಿ
KN ರಾಜಣ್ಣರ ಇದ್ದಾರೆ, ಅವರು ಕೂಡ ಗಮನ ತಗೊಂಡು ಬಡವರಿಗೆ ಇಲ್ಲಿರೋದೇ ಯಾರು SC ST ಬೇರೆ ಯಾರ್ಯಾರು ಇಲ್ಲ. ಪರಮೇಶ್ವರ್ ಸಾಹೇಬ್ರಾದರೆ ನಮ್ಗೆ ಏನು ಮಾಡಬೇಕು ಅಂತಂದರೆ ಎಲ್ಲರಾಗಲೇ ಸ್ವತ್ತಾಗಿ ಊಣಕ್ಕೆ 2 ಎಕರೆ ಕೊಡಲಿ ಸಾಕು ಮನ್ಸಿಗೆ ಮಾಡಿರೋದು. ನಮ್ಮ ಅರ್ಜಿ ಏನಾಗಿದ್ವೋ ಅರ್ಜಿಗೆ 2 ಎಕರೆ ಕೊಡಲಿ, ಹೆಚ್ಚಬೇಡ. ಅವು ಹೆಚ್ಚಾಗಿದ್ದು ಅವರೇ ತಾಂಬಿಡಲಿ. ನನಗೆ ಕೇಳ್ಕೊಂಬೋದು ಇಷ್ಟ ಸರ್ಕಾರಕ್ಕೆ ಮನವಿ ಮಾಡ್ಕೊಬೋದು. 2 ಎಕರೆ ನಮ್ಮ ಅಪ್ಪೇನ ಮಾಡಿ ಅಂತ ಸತ್ತೋಗ್ತಿಲ್ಲ, ಯಾವಾಗ ಸಾಯ್ತಿದ್ದು ಗೊತ್ತಿಲ್ಲ, ಸಾವು ಅಂತ ಗೊತ್ತಿಲ್ಲ, 2 ಎಕರೆ ಕೊಟ್ಬಿಡ್ಲಿಕ್ಕೆ ಇಷ್ಟೇ ಮನವಿ ಮಾಡ್ಕೊಂಬೋದು ಸರ್ಕಾರಕ್ಕೆ. ಯಾರ ಮಾಡಿಕೊಡ್ಲಿ ನಮಗೆ, ರಾಷ್ಟ್ರಪತಿ ಮಾಡಲಿ, ರಾಜ್ಯಪಾಲ ಮಾಡಲಿ, ಮೋದಿನಾರ ಮಾಡಲಿ, ಯಾರ ಮಾಡಲಿ, ಒಟ್ಟಿಗೆ ಮಾಡಿಕೊಡ್ಲಿ. ನಮ್ಮ ಪ್ರಾಣ ಹೋದಾಗ ಊಣಕ್ಕೆ 2 ಎಕರೆ ಮಾಡ್ಕೊಡಿ, ಇಷ್ಟೇ ಕೇಳ್ಕೊಂಬೋದು. ಬಂತು ಅಲ್ಲಿ ಆಮಕ್ಕೆ ರಾಜ್ಯದ ಬರಲಿ ಅಂದರು, ರಾಜ್ಯದ ಬಂತು. ಅವಾಗ ಹೋದ್ವಿ, ಅವಾಗಲೂ ಅವ್ರೇನು ನಮ್ಮನ್ನೇನು ನೀವು ಯಾಕೆ ಏನು ಅಂತ ಏನೂ ಕೇಳಿಲ್ಲ. ಇವತ್ತಿನವ್ರಿಗಾಗಿ ನಮ್ಮನ್ನು ಏನರಪ್ಪ ನೀವು ಹಿಂಗೆ ಮಾತಲ್ಲ ಹಿಂಗೆ ಹೇಳಿದ್ರಲ್ಲ, ನಾನು ಬಂದಿದ್ದೀನಿ, ನಿಮ್ದು ಏನು ಕಷ್ಟ ಸುಖ ಅಂತ ಸುರೇಶ್ ಬಾಬುನೂ ಕೇಳಿಲ್ಲ, ಮಾಧುಸ್ವಾಮಿನೂ ಕೇಳಿಲ್ಲ. ಎಲೆಕ್ಷನ್ ಬಂದ ಮಾತ್ರಕ್ಕೆ ಓಟ್ ಬೇಕು, ನಮ್ಗೆ ಓಟ್ ಬೇಕು ಅಂತ ಬರ್ತಾರೆ, ಅವತ್ತು ಮಾತ್ರ ಕೈ ಮುಗಿತಾರೆ. ಅಷ್ಟು ಬಿಟ್ಟರೆ ಇವತ್ತಿನವ್ರಿಗಾಗಿ ನಮ್ಮನ್ನು ಯಾಕಪ್ಪ ನೀವೇನು ಮಾಡಿದ್ದೀರಾ, ಬಗರ್ಕುಂಬ ಏನಾದವು ಒಂದೇ ಒಂದು ವಿಚಾರ ನಮ್ಮನ್ನು ಯಾವತ್ತೂ ತನಿಖೆ ತಗೊಂಡಿಲ್ಲ, ಬಂದಿಲ್ಲ, ನಮ್ಮೂರಿಗೆ ಹೆಜ್ಜೆ ಇಕ್ಕಿಲ್ಲ. ಈಗ ಅವಳು ಓಟ್ ತಗೊಂಡು ಹೋದವ್ರು ಇನ್ನೂವರೆಗೆ ಬಂದಿಲ್ಲ. ಇವತ್ತು ನಮ್ಗೆ ಏಕಾಏಕಿ ಬಂದು ಆಫೀಸರನ್ನು ಕಳಿಸ್ಬಿಟ್ಟು ಇಲ್ಲಿ ಭೂಮಿ ಉಳುಮೆ ಮಾಡ್ತಾ ಇರೋದು, ಇದು ಫಾರೆಸ್ಟ್ರಿ ಸೇರೈತೆ, ಇದು ರೆವಿನ್ಯೂ ಸೇರೈತೆ, ಅವ್ರಿಗೆ ಸೇರೈತೆ, ಇವ್ರಿಗೆ ಸೇರೈತೆ, ಇದು ಬಿಡಬೇಕು ಅಂತ ಬಂದವ್ರೆ. ನಾವೇನು ಮಾಡಬೇಕು, ಏಕಾಏಕಿ ಬಂದವ್ರೆ, ನಮಗೆ ಗೊತ್ತಿಲ್ಲ, ನಾವೆಲ್ಲ ಹೋಗಿದ್ದರು. ಈಗ ಬಂದು ಹಿಂಗೆ ಮಾತಾಡ್ತಾ ಇದ್ದೀವಿ, ನಮಗೆ ನೀವು ಸ್ಪಂದಿಸಬೇಕು. ಮಾಧುಸ್ವಾಮಿ ಆಗಲಿ, ಸುರೇಶ್ ಬಾಬು ಆಗಲಿ, ಕಿರಣ್ ಕುಮಾರ್ ಆಗಲಿ, ನಮ್ಮ ಇದ್ರವ್ರು ಯಾರೂ ನಮ್ಮನ್ನು ಕೇಳಿಲ್ಲ. ಇದನ್ನು ದಯವಿಟ್ಟು ನೀವು ಮನವಿ ಮಾಡ್ಕೋಬೇಕು, ನಮಗೆ ಶ್ರಮಿಸಬೇಕು. ನಮಗೆ ಜಮೀನಿಲ್ಲ, ಎಲ್ಲೂ ನಿಮ್ಮ ಕಾಲಿಗೆ ಬಿದ್ದು ಕೇಳ್ಕೊತೀವಿ. ನಮಗಿಲ್ಲಿ ಒಂದೇ ದಿನಕ್ಕೆ ನೋಟಿಸ್ ಕೊಟ್ಬಿಟ್ಟು ನಮ್ಮನ್ನು ಒಕ್ಕಲೆ ಬರ್ಸ್ತವ್ರೆ. ನಾವು ಇಲ್ಲಿ ಅಂಬಾರ್ಪುರದಲ್ಲಿದ್ದು ಏನು ಮಾಡೋಕ್ಕೆ ಪ್ರಯೋಜನ ಇಲ್ಲ. ಒಂದು ದಿನಕ್ಕೋಸ್ಕರ ಇದನ್ನು ಮಾಡ್ತಾರೆ. ಸೋಮಣ್ಣರಾಗಿರಲಿ ಮತ್ತು ಇನ್ನೊಬ್ಬರು ಅಧಿಕಾರಿಗಳಾಗಿರಲಿ, ನಮಗೆ ಬಂದುಬಿಟ್ಟು ನಮ್ಮ ಜಮೀನನ್ನು ನಮಗೆ ಮಾಡ್ಕೊಡೋಕ್ಕೋಸ್ಕರ ನಮ್ಮನ್ನು ಇದು ಮಾಡಿರಿ. ಇಲ್ಲ ಅಂದರೆ ನಾವು ಉಗ್ರ ಹೋರಾಟ ಮಾಡ್ತೀವಿ. ಬೆಳ್ಳಾರದಲ್ಲಿ ಕುತ್ಕೊಬಿಟ್ಟು ನಾವು ಉಪವಾಸ ಮಾಡ್ತೀವಿ. ಎಷ್ಟು ದಿನ ಆದ್ರೂ ಎದ್ದೋಗಲ್ಲ. ಸೋಮಣ್ಣವ್ರು ಬರೋ ತನಕ ಎದ್ದೋಗಲ್ಲ. ನಮಗೆಲ್ಲ ಒಂದು ಅರ್ಧ ಎಕರೆ ಜಮೀನನ್ನು ತೋರಿಸ್ಬಿಟ್ರಿ. ನಮ್ಮ ಹೆಸರಲ್ಲಿ, ನಮ್ಮ ಅಪ್ಪನ ಹೆಸರಲ್ಲಾಗಲಿ, ನಮ್ಮ ತಾತನ ಹೆಸರಾಗಲಿ, ಇಲ್ಲ ನಮ್ಮ ತಾತನ ಹೆಸರಾಗಲಿ ಒಂದು ಕುಂಟೆ ಜಮೀನಿರೋದು ತೋರಿಸ್ಬಿಟ್ರಿ. ಅದನ್ನು ಬಿಟ್ಬಿಟ್ಟು ನಾವು ತಹಸೀಲ್ದಾರ್ಗಳಿಗೆ ನಾವು ಕೇಳಕ್ಕೆ ಹೋದರೆ ಇಲ್ಲ ಹಂಗೆ ಹಿಂಗೆ ಅಂತವ್ರೆ. ಅವ್ರು ಪೊಲೀಸ್ನವ್ರಿಗೆ ಕರ್ಕೊಂಡು ಅವರು ಏನಾಯ್ತು ಅದು ಮಾಡ್ತವ್ರೆ. ಅದಕ್ಕೋಸ್ಕರ ನಮಗೆ ದಯವಿಟ್ಟು ನಮ್ಮ ಜಮೀನನ್ನು ನಮಗೆ ಮಾಡಿಕೊಡಿ ಅಂತ ನಿಮ್ಮ ಕಾಲಿಗೆ ಬಿದ್ದು ಕೇಳ್ಕೊತಿದ್ದೀವಿ. ಸಿದ್ದರಾಮಯ್ಯರಾಗಿರಲಿ, ಪ್ರತಿಯೊಬ್ಬರು ಅಧಿಕಾರಿಗಳಾಗಿರಲಿ, ಕೃಷ್ಣ ಬೈರೇಗೌಡ ಆಗಿರಲಿ, ಪರಮೇಶ್ವರ್ ಆಗಿರಲಿ, ಎಲ್ಲರೂ ನೋಡ್ತೀರಾ. ಇದನ್ನು ಅಂಬಾರ್ಪುರ ಅನ್ನೋದೊಂದು ಹೆಸರಲ್ಲಿ ಇಟ್ಕೊಂಡು ಬಂದುಬಿಟ್ಟು ನಮ್ಮನ್ನು ಪರಿಹಾರ ಮಾಡಿಕೊಡ್ತೀರಾ ಅಂತೇಳಿ ಕೇಳ್ಕೊತೀವಿ. ಸುರೇಶ್ ಬಾಬುರಂತೂ ಇವತ್ತವರೆಗೂ ಗೆದ್ದಿರೋದ್ರಿಂದ ಇವತ್ತವರೆಗೂ ಅಂಬಾರ್ಪುರ ಎಲ್ಲೈತಂತ ಅವ್ರಿಗೆ ಗೊತ್ತಿಲ್ಲ, ಬಂದಿಲ್ಲ. ಆದರೆ ದಯವಿಟ್ಟು ಅವ್ರನ್ನೂ ಕೇಳ್ಕೊತೀವಿ, ಬಂದು ನಮ್ಮ ಜಮೀನನ್ನು ನಮಗೆ ಉಳಿಸ್ಕೊಡಿ ಅಂತ ಕೇಳ್ಕೊತಿದ್ದೀವಿ. ಜಮೀನು ಅಂತ ಹೇಳಿ ನಮ್ಗೆ ಅದನ್ನೇ ಇದು ಮಾಡ್ಕೊಂಡು ಕೊಟ್ಟು ಮದುವೆ ಮಾಡವ್ರಿ. ಈಗ ಜಮೀನು ಇಲ್ಲ ನಮ್ಗೆ, ಎಲ್ಲೆಲ್ಲಿ ಜಮೀನು ಒಂದು ಕುಂಟೆನೂ ಇಲ್ಲ ಜಮೀನು. ಇವರು ಎಲ್ಲ ನಂದು ಅಂತ ಬಂದರೆ ನಾವು ಎಲ್ಲಿಗೆ ಹೋಗಬೇಕು? ಇದೆಲ್ಲ ಹಿಂಗೆ ಮಾಡಿರಿ ಹೆಂಗೆ ಮಾಡಬೇಕು ಅಂತ ನಾವು ಕೇಳ್ತಾ ಇರೋದು. ಎಲ್ಲರಿಗೂ ಹೇಳ್ತಾ ಇದೀವಿ, ಏನಾನ ನಮಗೆ ಪರಿಹಾರ ಮಾಡಲೇಬೇಕು, ನಮ್ಗೆ ಹೊಲ ಕೊಡಿಸ್ಲೇಬೇಕು. ಎಲ್ಲ ಸೋಮಣ್ಣಾಗ್ಲಿ, ಇನ್ನೊಬ್ರಾಗ್ಲಿ, ಸುರೇಶ್ ಬಾಬು ಆಗ್ಲಿ, ಯಾರನ್ನಾಗ್ಲಿ ನಮಗೆ ಕೊಟ್ಟೆ ಕೊಡ್ಬೇಕು. ಸಿದ್ದರಾಮಯ್ಯ ಆಗ್ಲಿ, ಯಾರನ್ನ ಕೊಟ್ಟೆ ಕೊಡ್ಬೇಕು. ನಮ್ಗೆ ಜಮೀನು ಎಲ್ಲೆಲ್ಲಿ ಇಲ್ಲ. ನಾವ್ ಎಲ್ಲಿಗೆ ಹೋಗ್ಬೇಕು? 50 ವರ್ಷದಿಂದ ಮಾಡ್ತಾ ಇದೀವಿ, ಎಲ್ಲಿಗೆ ಹೋಗ್ಬೇಕು ನಾವು? ಎಲ್ಲರೂ ಹಿಂಗ್ ಮಾಡಿರಿ ಹೆಂಗ್ ಮಾಡ್ಬೇಕು? ಎಲ್ಲ ಫಾರೆಸ್ಟ್ನವ್ರದ್ದು ಅವ್ರು ಬೇರೆ, ಅವ್ರು ಬರ್ತೀವಿ ಅಂತಾರೆ, ಎಲ್ಲರೂ ಬರ್ತೀವಿ ಅಂತಾರೆ. ನಾವ್ ಎಲ್ಲಿಗೆ ಹೋಗ್ಬೇಕು? ಎಲ್ಲದನ್ನು ಮಾಡ್ಕೊಂಡು 2 ದಿವಸ ಹಿಂಗ್ ಮಾಡಿರಿ ಹೆಂಗ್ ಮಾಡ್ಬೇಕು? ನಮ್ಗೆ ಈ ತರ ಮಾಡಿರಿ ಎಲ್ಲಿಗೆ ಹೋಗೋಣ? ಒಂದು ಎಲ್ಲ ಇಲ್ಲಿ ಇಸ ತಗೊಂಡು ಎಲ್ಲ ಕುಡ್ದು ಸಾಯ್ತಿದ್ದಾಗ ಎಲ್ಲ ಒತ್ತಾರಕ್ಕೆ ಅಲ್ಲ, ಎಲ್ಲ ಇಸ ಕೊಟ್ಟು ಬಿಡ್ಲೇಣ, ಒಂದು ಎಲ್ಲ ಒತ್ತಾರಕ್ಕೆ ಸಾಯ್ತೀವಿ ನಾವು. ಹಂಗೇನಿ ಇನ್ನೇನು ಇಲ್ಲ, ಊರು ಮನೆ ಅಂತ ಕಟ್ಕೊಂಡಿರೋದು ಆತದ ಇಲ್ವಲ್ಲ, ಏನ್ ಮಾಡೋಣ ನಾವು? ಒಂದ್ ಕುಂಟೆ ಜಮೀನು ಇಲ್ದಂಗ್ ಮಾಡಕ್ ಬಿಟ್ರಲ್ಲ, ಏನ್ ಮಾಡ್ಬೇಕು ನಾವೆಲ್ಲರಿಗೂ? ಅದೇನ್ ಪರಿಹಾರ ಇದ್ ಮಾಡ್ತಾರ ಮಾಡ್ಲಿ ತಗ. ಸರ್ ನಮಗೆಲ್ಲೂ ಜಮೀನಿಲ್ಲ. ನನ್ನ ಗಂಡ ನೋಡಿದ್ರೆ ನನ್ನ ಗಂಡು ಕಾಲಾಗಲ್ಲ. ನಾವೇನಂತ ಜೀವನ ಮಾಡಬೇಕು ಸರ್? ನಾವು 4 ಜನ ಹೆಣ್ಣು ಮಕ್ಳು ಇದ್ದಾರೆ, ನಮಗೆ ಯಾರು ದಿಕ್ಕಿಲ್ಲ. ಅತ್ತೆ ಮಾವ ಯಾರು ಇಲ್ಲ, ತಾಯಿ ತಂದೆ ಯಾರು ಇಲ್ಲ ನಮಗೆ. ನಾವು ಕಾಲ ಮೇಲೆ ನಿಂತ್ಕೊಂಡು ನಾವು ದುಡ್ಕೊಂಡು ತಿಂತೀವಿ, ಕೂಲಿನಲ್ಲಿ ಮಾಡಿ ಎಷ್ಟು ಜೀವನ ಮಾಡ್ಬೇಕು ನಾವು? ನಮ್ಮ ಕೈಲಿ ಆಗ್ತಿಲ್ಲ. ನಮಗೆ ಜಮೀನು ಬೇಕೇ ಬೇಕು ಸರ್. ನೀವೇನಾದರೂ ಮಾಡಿರಿ, ನಮಗೆ ಜಮೀನು ಬಿಡಿಸ್ಕೊಡ್ರಿ. ಎಲ್ಲ ಬೇರೆ ಊರಲ್ಲಿ ಬಂದು ನಮ್ಮ ಜಮೀನು ಅಂತ ಹೋಗ್ತಾರಲ್ಲ, ನಾವು ಬೇರೆ ಊರಿಗೆ ಹೋಗೋಕ್ಕಾಗುತ್ತಾ? ನಮ್ಮ ಮಕ್ಕಳಿಗೆಲ್ಲ ನಾವು ವಿಷ ಕೊಡಬೇಕಾಗುತ್ತೆ. ನೀವೇನಾದರೂ ಮಾಡಿ ದಯವಿಟ್ಟು ನಮಗೆ ಜಮೀನು ನಮ್ಮಂತೆ ಮಾಡಿಕೊಡಿ ಸರ್.
ಸ್ನೇಹಿತರೆ, ನಿಮ್ಮ ಊರಿನಲ್ಲಿ ನಿಮ್ಮ ಸಾರ್ವಜನಿಕರು ಸಮಸ್ಯೆಯಿಂದ ಬಳಲ್ತಿದ್ದಾರಾ? ಸರ್ಕಾರಿ ಅಧಿಕಾರಿಗಳು ಭ್ರಷ್ಟರಿಂದ ನಿಮಗೆ ತೊಂದರೆ ಆಗ್ತಾ ಇದೆಯಾ? ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿಗಳು ಸರಿಯಾಗಿ ಕೆಲಸ ಮಾಡ್ತಿಲ್ವಾ? ಹಾಗಾದ್ರೆ ನಿಮ್ಮ ದೂರಿಗೆ ವೇದಿಕೆಯಾಗಲಿದೆ ನ್ಯಾಷನಲ್ ನ್ಯೂಸ್ ಬಿಕೆಪಿ ಚಾನೆಲ್. ನಿಮ್ಮ ಸಮಸ್ಯೆಯ ಫೋಟೋಗ್ರಾಫರ್ ಮಾಡಿ ಅಥವಾ ವಿಡಿಯೋ ಮಾಡಿ ಆ ವಿಡಿಯೋವನ್ನ ನಮಗೆ ಕಳಿಸಿಕೊಡಿ. ಅಷ್ಟು ಮಾತ್ರ ಅಲ್ಲ, ನಿಮ್ಮ ಸಮಸ್ಯೆ ವರದಿಯನ್ನ ಕಳಿಸಿಕೊಡಿ. ನೀವು ನಿಮ್ಮ ದೂರನ್ನ ಕಳಿಸಬೇಕಾದ ದೂರವಾಣಿ ವಿಳಾಸ 9535414241.